I used to believe we were burning on the edge of something beautiful, something beautiful. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಆ್ಯಕ್ಚುಲಿ ಮನೆಯಿಂದ ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಮನೆ ದೇವರು ಅಲ್ಲಿಗೂ ಹೋಗಿ ಜಸ್ಟ್ ಜೈನ್ಕಲ್ಲಿಗೆ ಬಂದಿದ್ದೀವಿ. ನಮ್ಮ ಪಯಣನ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಎಷ್ಟೋ ಮೆಟ್ಟಿಲು, ಒಟ್ಟಿಗೆ 1000 ಒಳಗಡೆ ಮೆಟ್ಟಿಲಿದೆ. ನೋಡೋಣ ಎಷ್ಟು ಬೇಗ ಹತ್ತೀವಿ ಅಂತ. ಆ್ಯಕ್ಚುಲಿ ಇಲ್ಲಿ ತಿಂಗಳಿಗೆ ಒಂದ್ಸಲ ಜಾತ್ರೆ ಅಂತ ಆಗ್ತಿರುತ್ತೆ, ಪೌರ್ಣಿಮೆ ದಿನ. ಅವಾಗಂತೂ ಇಷ್ಟು ಫ್ರೀ ಇರಲ್ಲ, ಫುಲ್ಲು ರಶ್ ಆಗಿರುತ್ತೆ. ಹತ್ತದು ನೋಡೋಣ ಬನ್ನಿ ಗೈಸ್. ಯಾರ್ಯಾರು ಬಂದಿದ್ದೇವೆ ಅಂದರೆ ಬರ್ಡೇ ಬಾಯ್, ನನ್ನ ತಂಗಿ ಮತ್ತು ಬರ್ಡೇ ಬಾಯ್ ತಮ್ಮ, 4 ಜನನ ಬಂದಿದ್ದೀವಿ. ನನ್ನ ಗಾಡೀಲಿ ನಾನು, ನನ್ನ ತಮ್ಮ ಬಂದು, ಇನ್ನೊಂದು ಗಾಡೀಲಿ ಅವನು, ನನ್ನ ತಮ್ಮ, ಬರ್ಡೇ ಬಾಯ್ ಮತ್ತು ನನ್ನ ತಂಗಿ ಬಂದಿದ್ದು. ಹೀಗೆ ಹತ್ತದೇ ಇರೋದು ಬೈ. ಸಣ್ಣ ಕೈ ಎಲ್ಲ ತೊಗೊಂಡು ರೆಡಿಯಾಗಿದ್ದೀವಿ. ಹೋಗಿ ಪೂಜೆ ಮಾಡಿಸಿ ಎಲ್ಲ ಮಾಡ್ಕೋಬೇಕು. ಕೇಕ್ ಕಟ್ ಮಾಡಿಸೋದಿದೆ, ಮಾಡಿಸ್ಬೇಕು. ನನ್ನ ಕೈಲಿ ಆದಷ್ಟು ನಾನು ಅವನಿಗೆ ಥಿಂಗ್ಸ್ ತಂದಿದ್ದೀನಿ. ಅವನಿಗೆ ಇಷ್ಟ ಆಗುತ್ತಾ ಇಲ್ವೋ ನೋಡೋಣ. ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಓಕೆನಾ? ನೋಡಿ ಗೈಸ್, ಈ ಥರ. ಮತ್ತು ಇನ್ನು ಇಲ್ಲೇ ಅರಸೀಕೆರೆಯಲ್ಲಿ ಚಿಕ್ಕ ತಿರುಪತಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. 26ಗೆ ಅಲ್ಲೂ ಜಾತ್ರೆ ಇದೆ. ಆದರೆ ಹೋಗ್ತೀವಿ, ಇಲ್ಲಾಂದರೆ ಹೋಗಲ್ಲ. ನೋಡಿ ಸಾಕಾಗೋಯ್ತು. ಇವನೇ ಬರ್ಡೇ ಬಾಯ್. ನೋಡಿ ಗೈಸ್, ಬರ್ಡೇ ಬಾಯ್ ಮಕ ನೋಡಿ ಗೈಸ್, ಮಕವ ಹಿಂಗವನೇ ಫುಲ್ಲು ಕುಂಕುಮ ಇಟ್ಕೊಂಡು ಸಾದಾ ಇದ್ದಾನೆ. ಓಕೆ ಗೈಸ್, ಅರ್ಧಕ್ಕೋದ್ಮೇಲೆ ಸಿಗ್ತೀನಿ. ಮೆಟ್ಲತ್ತಕ್ಕಾಯ್ತಲ್ಲ ಗೈಸ್, ಅರ್ಧ ಬಂದಿದ್ದೀವಿ. ಇದು ವ್ಯೂ ನೋಡಿ, ಅದು ತಿರುಪತಿ ಬೆಟ್ಟ ಅಂದಲ್ಲ, ಅದೇನೇ, ಅಷ್ಟು ಫುಲ್ಲು ತಿರುಪತಿ ಬೆಟ್ಟನೇ. ಚಿಕ್ಕ ತಿರುಪತಿ, ಮಲೆಕಾಲ್ ಚಿಕ್ಕ ತಿರುಪತಿ, ಅರಸೀಕೆರೆ ಅಂತ ಟೈಪ್ ಮಾಡಿ ಗೂಗಲಲ್ಲಿ. ಫ್ರಾಕ್ಷನ್ ಆಫ್ ಸೆಕೆಂಡಿಗೆ ನಿಮಗೆ ತೋರಿಸ್ತಾ ಪ್ಲೇಸಿಂದು. ಸೊ ಆ್ಯಕ್ಚುಲಿ 3 ನಾಮ ಇದೆ. ಹಾಂ, ಕಾಣ್ತಿದೆಯಾ? ಇದೇನೆ. ಹಾಫ್ ಬಂದಿದ್ದೀವಿ, ಇನ್ನೂ ಅರ್ಧ ಇದೆ. ಆಲ್ಮೋಸ್ಟ್ ಇನ್ನೊಂದು 5 ನಿಮಿಷ 10 ನಿಮಿಷ ಅನಿಸುತ್ತೆ, ಹೋಗ್ಬಿಡ್ತೀವಿ. ನೋಡಿ ಗೈಸ್, ಇಂಥ ಪ್ರತಿಭೆಗಳು ಏನೇನೋ ಮಾಡ್ತಿರ್ತವೆ. ನೋಡಿ ಇಲ್ಲಿ ನೋಡಿ, ಈ ಕಡೆ ನೋಡಿ. ಅಯ್ಯೋಣ, ಮೇಲ್ಗಡೆಯಿಂದ ತೋರಿಸ್ತೀನಿ ಬನ್ನಿ ಗೈಸ್. ಅಲ್ಲಿ ನೋಡಿ, ಟಯರ್ಡೆಡ್ ಬಾಯ್. ಓಕೆ ಗೈಸ್, ಗೈಸ್ ಫೈನಲಿ ಬಂದು ನೋಡಿ, ಮಳೆ 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 ಮಳೆ. ಹೊತ್ಬೇಕಾದ್ರೆ ಕಷ್ಟ ಗೈಸ್, ಇಳ್ಬೇಕಾದ್ರೆ ಕಾಲು ಹಂಗೆ ನಡುಕ್ತವೆ ನೋಡಿ. ಅಲ್ಲಿದೆ, ಹಿಂಗೆ ಹೋಗಿ ಹಿಂದೆ ಹೋಗೋದು. ಪೂಜೆ ಮಾಡಿಸ್ತಾರೆ ಈಗ. ಮತ್ತೆ ಕೈಸ್ ಪೂಜೆ ಆದ್ಮೇಲೆ ಆಮೇಲೆ ಸಿಗ್ತೀನಿ. ಇದು ಸ್ವಾಮಿಯವರ ಬಲಪಾದ ಮತ್ತು ಎಡಪಾದ ಇಲ್ಲೇ ಇರೋದು. ಅದಾದ್ಮೇಲೆ ಕೆಳಗಡೆ ಗರ್ಭಗುಡಿ ಇದೆ, ಅಲ್ಲಿ ಊರೊಳಗಡೆ ಇದೆ.
ಸೊ ಇದು ಈ ಥರ ಇದೆ ಗೈಸ್ ಮೇಲ್ಗಡೆ. ಬಟ್ ಪೌರ್ಣಿಮೆಲಿ ಇಷ್ಟು ಫ್ರೀ ಇರೋಲ್ಲ. ಒಂದು ಇಲ್ಲೆಲ್ಲ ಫುಲ್ಲು ರಶ್ ಆಗಿರುತ್ತೆ. ಈಗ ಇಷ್ಟು ಫ್ರೀ ಇದೆ ಅಷ್ಟೇ, ಬಟ್ ಪೌರ್ಣಿಮೆಲಿ ಫುಲ್ಲು ರಶ್ ಆಗಿರುತ್ತೆ ಗೈಸ್. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಫುಲ್ ಅರಸೀಕೆರೆನೇ ಇಲ್ಲಿ ಕಾಣುತ್ತೆ ನೋಡಿ. ತಿರುಪತಿ ಬೆಟ್ಟ ಆ ಕಡೆ ಅಲ್ಲಿದೆಯಲ್ಲ ನೋಡಿ, ಅಲ್ಲಿದೆ ಕಾಣ್ತಿದೆಯಾ? ಹಾಂ ಎಸ್, ಅದು ತಿರುಪತಿ ಬೆಟ್ಟ. ಇಲ್ಲೆಲ್ಲ ನಿಂತ್ಕೊಂಡಿದ್ದೀವಿ ಗೈಸ್. ನಮ್ಮ ಬರ್ಡೇ ಬಾಯ್ ಗೈಸ್ ಎಲ್ಲರೂ ಕಮೆಂಟಲ್ಲಿ ವಿಶ್ ಮಾಡಿಬಿಡಿ. ಓಕೆ ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೆಟ್ಲು ಹತ್ಬೇಕಾದ್ರೆ ಸ್ವಲ್ಪ ಟಫ್ ಅನಿಸುತ್ತೆ. ಇಳಿಬೇಕಾದ್ರೆ ಕಾಲು ಫುಲ್ಲು ಹೋಗುತ್ತೆ. ಹೆಂಗೆ ಅಂದರೆ ಗಡ 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 ಅಂತ ಅಂತಿರುತ್ತೆ. ಒಂಥರ ಚಂದ ಒಂಥರ. ಆ್ಯಕ್ಚುಲಿ ಇನ್ನು ತಿರುಪತಿ ಬೆಟ್ಟದ್ದು ಜಾತ್ರೆ ಇದೆಯಲ್ಲ, ಸೊ ಅದನ್ನೊಂದು ಸಲ ನೋಡಬೇಕು. ಹತ್ತಾಗ ಆಲ್ಮೋಸ್ಟ್ ಟ್ರೈ ಮಾಡಬೇಕು. ಹತ್ತಿದ್ದೀನಿ 2-3 ಸಲ. ನೋಡ್ಬೇಕು, ಈ ವರ್ಷ ಆದರೆ ಹೋಗ್ತೀನಿ, ಇಲ್ಲ ಅಂದರೆ ನೋಡ್ಬೇಕು. ಐ ವಿಲ್ ಟ್ರೈ ಸರ್. ಓಕೆ ಗೈಸ್ ಫೈನಲಿ ಪೂಜೆ ಮುಗೀತು. ಮತ್ತು ಹೂವನ್ನು ಕೂಡ ಸಿಕ್ತು. ಅವರ ಪಾದದಿಂದ ಹೂವು ಕೂಡ ಸಿಕ್ತು. ಒಂಥರ ಪಾಸಿಟಿವ್ ವೈಬು. ಈಗ ಇಳಿಯೋದಿದೆಯಲ್ಲ ಗೈಸ್, ಕಾಲೆಲ್ಲ ಗಡ 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 ಅನ್ನುತ್ತೆ. ಇಳಿಯೋದೇ ಗೈಸ್ ಇರೋದು. ಮಳೆ ಬೇರೆ ಬರ್ತಿತ್ತೆ ಗೈಸ್. ನೋಡಿ ವೆದರ್ ನೋಡಿ, ಫುಲ್ ಏನೂ ಕಾಣ್ತಿಲ್ಲ. ಮಳೆ ಬೇರೆ ಬರ್ತಿದೆ. ಈ ಒಂಥರ ಮಾನ್ಸೂನ್ ಟ್ರಿಪ್ ಆಗಿಬಿಟ್ಟೈತೆ. ಈ ಮನೆ ದೇವರಿಗೆ ಹೋಯ್ತು, ಆ ಗಾಡೀಲಿ ಬಂದಿರೋದಕ್ಕೂ ಇನ್ನೂ ಫುಲ್ಲು ನೆಂದು ಹೋಗ್ಬಿಟ್ಟಿದ್ದು. ಈಗ ಒಂದು ಸ್ವಲ್ಪ ಬರೋದಿಲ್ಲ. ಇಲ್ಲಿ ಯಾಕೆಂದರೆ ಸೀಟ್ ಹಾಕ್ಬಿಟ್ಟಿದ್ದೀರಲ್ಲ, ಸೊ ಅದರಿಂದ ನೆನೆಯಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಗಾಡಿ ನಡ್ಕೊಂಡು ಈಗ ಊರಿಗೆ ಹೋಗೋದೇ ಇರೋದು ಗೈಸ್. ಮಳೆ ಬಂದುಬಿಟ್ರೆ ಕಷ್ಟ. ಅದೇ ಮಾನ್ಸೂನ್ ಟ್ರಿಪ್ ಆಗಿಬಿಡುತ್ತೆ. ಆ ರೈನ್ ಕೋಟ್ ಇರಬೇಕು. ಹಿಂಸೆ ನೋಡಿ ಗೈಸ್. ನನ್ನ ತಮ್ಮ ನನ್ನ ತಂಗಿ ನೋಡಿ, ಸೋನೆ ಬರ್ತಿದೆ. ಸೋನೆ ಸೌಂಡ್ ಕೇಳಿಸ್ತಿದ್ಯಾ ನೋಡಿ ಗೈಸ್. ಫುಲ್ಲು ಅಲ್ಲಿ ನೋಡಿ, ಏನೂ ಕಾಣ್ತಿಲ್ಲ. ಅಲ್ಲಿ ಫುಲ್ಲು ಕವರ್ ಆಗಿಬಿಟ್ಟೈತೆ. ಇನ್ನು ಕೆಳಗಡೆ ವ್ಯೂ ಒಂದು ಬರುತ್ತೆ, ಅಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್. ಓಕೆ ಗೈಸ್, ಆಮೇಲೆ ಮೇಲೆ ಸಿಗ್ತಾವೆ. ಬಾಯ್ ಗೈಸ್. ಲುಕ್ ಅಟ್ ದಿ ವೆದರ್. ಓಕೆ ಸರ್, ಫೋಟೋ ಶೂಟ್ ಎಲ್ಲ ಇದೆ. ಈಗ ಫೋಟೋ ಶೂಟ್ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ. ಓಕೆ. 1 hour later. ಫೈನಲಿ ದರ್ಶನ ಮುಗಿದು, ಮೆಟ್ಲು ಇಳಿದಾಯ್ತು. ಕೆಳಗಡೆ ಬಂದಿದ್ದೀವಿ. ಕೆಳಗಡೆ ಇಲ್ಲಿದ್ದೀವಿ. ಗೋಪುರ ನೋಡಿ ಗೈಸ್. ಊಟ ಮಾಡಿಕೊಂಡು ನೋಡಬೇಕು ಏನೇನಿದೆ ಅಂತ. ಓಕೆ ಗೈಸ್, ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಗೈಸ್ ಇಲ್ಲಿ ಪ್ರಸಾದ ಸಿಗುತ್ತೆ. ಸೊ ನೋಡ್ಬೋದು ನೀವು, ಮುದ್ದೆ ಇದೆ, ರೈಸು, ಸಾಂಬಾರು. ಸಕ್ಕತ್ತಾಗಿದೆ ಗೈಸ್, ನಿಜವಾಗ್ಲೂ ಪ್ರಸಾದ ಮಾತ್ರ ಸಕ್ಕತ್ತಾಗಿರುತ್ತೆ. ಯಾವಾಗ ಬಂದರೂ ನಿಮಗೆ ಊಟ ಸಿಗ್ತಾ ಹೋಗುತ್ತಿಲ್ಲ, ಆ ಥರ ಏನಿಲ್ಲ. ಪ್ರತಿಯೊಂದು ಅಮಾವಾಸ್ಯೆ ಪೌರ್ಣಿಮೆಗೆ ಇಲ್ಲಿ ಜಾತ್ರೆ ಥರ ಆಗುತ್ತಲ್ಲ, ಎಷ್ಟು ಸಾವಿರಾರು ಜನಕ್ಕೆ ಅಡುಗೆ ರೆಡಿ ಮಾಡ್ತಾರೆ ಇಲ್ಲಿ. ಸೊ ಅದರಿಂದ ಎನಿ ಟೈಮ್ ಎಲ್ಲರಿಗೂ ಊಟ ಸಿಗ್ತಾ ಹೋಗುತ್ತೆ. ಸೊ ನೋಡ್ಬೋದು. ಸೊ ಊಟ ಆದಮೇಲೆ ಸಿಗ್ತೀನಿ. ಓಕೆನಾ ಗೈಸ್? ಸೊ ಎಲ್ಲ ಇಲ್ಲೇ ಕೂತಿದ್ದೀವಿ. ಊಟ ಆದಮೇಲೆ ಸಿಗ್ತೀನಿ ಗೈಸ್. ಹಿಂಗೆ ಊಟ ಆಯಿತು. ಇಲ್ಲೇ ಊಟ ಕೊಡೋದು. ಪೌರ್ಣಮಿ ದಿನ ಅಂದರೆ ಒಂದೊಂದು ಟೈಮ್ ಮಾತ್ರ ಇಲ್ಲಿ ಕೊಡ್ತಾರೆ. ಇನ್ನು ಪೌರ್ಣಮಿ ಟೈಮಲ್ಲೆಲ್ಲ ಆ ಕಡೆ ಸೈಡ್ ಕೊಡ್ತಾರೆ. ಅಲ್ಲಿ ಫುಲ್ಲು ಗ್ರೌಂಡ್ ಇದೆ, ಅಲ್ಲಿ ಕೊಡ್ತಾರೆ. ಇಲ್ಲಿ ಪಾತ್ರೆ ಎಲ್ಲ ಇಲ್ಲಿ ನಾವೇ ತೊಳೆದು ಹಾಕಿಸ್ಕೊಂಡು ಇಲ್ಲಿ ತೊಳೆದ್ಬಿಟ್ಟು ಇಡೋ ಅಂಥದ್ದು. ಹೊಟ್ಟೆ ತುಂಬ ಊಟ ಆಯಿತು ಗೈಸ್, ತೃಪ್ತಿ ಆಯಿತು. ಬೆಳಗ್ಗೆ ಉಪ್ಪಿಟ್ಟು ತಿನ್ಕೊಂಬಂದಿದ್ದೆ ಅಷ್ಟೇ. ಅಷ್ಟೀಗ ಊಟ ಎಲ್ಲ ಮುಗೀತಲ್ಲ, ಹಿಂಗೆ ನೋಡಬೇಕು ಏನೇನು ಮಾಡಬೇಕು ಅಂತ. ನೋಡಿ ಏನೇನು ಪ್ಲಾನಿಂಗ್ಸ್ ಇದೆ ನೋಡಬೇಕು ಗೈಸ್. ಇಲ್ಲಿ ನೋಡಿ, ಅಲ್ಲಿ ಮೇಲುಗಡೆ ಇರೋದು ಇದು ಗೋಪುರ. ಕೇಕ್ ಮಾಡ್ಸೋಣ ಅಂತ ಕೆಫೆಗೆ ಬಂದಿದ್ದು, ಸಿಂಪಲ್ ಆಗಿ ಅಷ್ಟೇ. ಸೊ ಈ ಥರ ಕೇಕ್ ತರಿಸಿದ್ದೀವಿ. ಈ ಬರ್ಡೇ ಬಗ್ಗೆ ಕೇಕ್ ಕಟ್ ಮಾಡಿಸೋಣ ಅಂತ.
ಸೊ ಕಟ್ ಮಾಡಿಸೋಣ. ಇದು ಹಿಂದೆ ಬರ್ರು, ಮನೆ ಕಾಣಲ್ಲ ಕಂಡ್ರು. ಹಾಂ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇಲ್ಲೋಡು, ಟು ಯು ದರ್ಶು. ಹಾಂ, ಕಟ್ ಮಾಡಿ ಕಟ್ ಮಾಡಿ. ಹೋಗೋ ಪ್ರೀತಿ. ಕಾಲು ಕೆ ಜಿ ಕೊಡೋಣ. ಸೈಡಿಗೆ ನಿಂತ ಕಡೆ ಪ್ರೀತಿ. ಹೆಂಗರ್ಥ ಮಾಡಿ ಸೋಳೆ. ಕ್ಯಾಮ್ರಾಮ್ಯಾನ್ ಮುಸ್ತಫಾ, ಯತೀಶ್ ಆಚಾರ್ಯ. ನೆಕ್ಸ್ಟ್ ಯತೀಶ್. ಹೋಗ ಆ ಕಡೆ ಹೋಗೋ ಎತ್ತೆ ಪ್ರೀತಿ, ಹೋಗೈತಿ. ಯಾಕೆ ರೋಸ್ತೀಯ? ಹೋಗ, ಒಂದು ಫೋಟೋ ತೆಗಿ ಹೋಗು. ಕೊಡಿ ಗೈಸ್, ಆರ್ಡ್ರ್ ಮಾಡಿದ್ದು ಬಂತು. ಆಯಿತಾ ಗೈಸ್? ತಿನ್ಸು ಫಸ್ಟ್, ಆಮೇಲೆ ನಾನು ಸ್ಟಾಪ್ ಮಾಡ್ತೀನಿ. ನಾನು ತಗೊಳ್ತೇವಾ? ಹೊಸ ಪ್ರೋಟ್ರೇಟ್ ತೆಗಿಬೇಕಾ ಹಂಗೆ ತೆಗಿಬೇಕಾ? ಹಂಗೆ ನಾರ್ಮಲ್ಲು. ಸದ್ಯಕ್ಕೆ ಇಷ್ಟು ಆರ್ಡ್ರ್ ಮಾಡಿದ್ದು ಇವರು ಸರ್ರು. ಸರ್ ಯಾಕೋ ಬೇಜಾರಾಗವ್ರೆ ಗೈಸ್, ಬರ್ಡೇ ಅಂತ. ಹಲೋ ದರ್ಶನಾಚಾರ್, ಹಾಯ್. ಏಕೆ? ಹಾಂ, ಏನಾಯಿತು? ಗೈಸ್ತೀನಿ, ಬಕಾಸುರ ವಂಶ ಸಂಸ್ಥಾಪಕಿ ಇವಳೆ. ಓಕೆ ಗೈಸ್, ಖಾಲಿ ಮಾಡ್ಬಿಟ್ಟು ಸಿಗ್ತೀವಿ. ಗೈಸ್ ಎಲ್ಲ ಖಾಲಿ, ಜಸ್ಟ್ ಕೂತ್ಕೊಂಡು ಚಿಲ್ಲಿಂಗ್ ಮಾಡ್ತಾ ಇದ್ದೀವಿ. ನಾನು ಏನೇನು ತಂದಿದ್ದೀನಿ ಅಂತ ಕೊಡಬೇಕು ನೋಡಿ. ಯಾವುದೋ ಕಾಲಲ್ಲಿ ಬ್ಯುಸಿ ಆಗಿದ್ದಾನೆ. ಸೊ ಗೈಸ್, ಆವಾಗಲೇ ಮನೆಗೆ ಬಂದು ವೀಡಿಯೋ ಎಂಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆ ಗೈಸ್, ಬಾಯ್.